ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಎಸ್ ವ್ಲಾಗ್ಸ್ ಚಾನಲ್ಸ್. ಇವತ್ತು ಒಂದು ಫುಡ್ ವ್ಲಾಗ್ ಜೊತೆ ಬರ್ತಾ ಇದ್ದೀನಿ. ಹೆಲ್ದಿ ರಸಮ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಬನ್ನಿ. 2 ಹಸಿಮೆಣಸಿನ್ಕಾಯಿ, 2 ಖಾರದ ಮೆಣಸಿನ್ಕಾಯಿ, ಸ್ವಲ್ಪ ಬೆಳ್ಳುಳ್ಳಿ, ಜೀರಿಗೆ, ಮೆಣಸು, ಹುಣಸೆಹಣ್ಣು ಮತ್ತು ಟೊಮೆಟೊ. ಒಂದು ಮಿಕ್ಸಿ ಜಾರ್ ತೊಗೊಳ್ಳಿ, ಅದಕ್ಕೆ ಇಲ್ಲಿರೋ ಐಟಮ್ಸ್ ಎಲ್ಲ ಹಾಕ್ಕೊಳ್ಳಿ. ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ, ಹಾಗೆ ರುಬ್ಕೊಳ್ಳಿ. ಇವಾಗ ರೆಡಿಯಾಗಿದೆ ರುಬ್ಕೊಂಡಿರೋದು. ಈಗ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಟು ಸ್ಟವ್ ಹೊಂದಿಸಿ, ಪಾತ್ರೆ ಸ್ವಲ್ಪ ಇಟ್ಟಾದಮೇಲೆ ಒಂದು 3 ಚಮಚ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಕಾದಿದ ತಕ್ಷಣ ಸ್ವಲ್ಪ ಸಾಸಿವೆ, ಅದೆಲ್ಲ ಸಿಡಿದ್ಮೇಲೆ ಒಂದು ಸ್ವಲ್ಪ ಕರಿಬೇವು ಹಾಕ್ಕೊಳ್ಳಿ. ಕರಿಬೇವೆಲ್ಲ ಚೆನ್ನಾಗಿ ಅದು ಎಣ್ಣೆಯಲ್ಲಿ ಸಿಡಿಬೇಕು, ಅವಾಗ ಟೇಸ್ಟ್ ಸೂಪರಾಗಿರುತ್ತೆ. 1-2 ಬ್ಯಾಡಗಿ ಮೆಣಸಿನ್ಕಾಯಿ ಒಗ್ಗರಣೆಗೆ. ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಈಗ ರುಬ್ಬಿರೋ ಮಿಕ್ಸ್ ಹಾಕಿ, ಅದೊಂದು ಸ್ವಲ್ಪ ಫ್ರೈ ಆಗಲಿ, ಹಸಿ ವಾಸನೆ ಹೋಗೋವರೆಗೂ. ಒಂಚೂರು ಟೊಮೆಟೊ ಹಾಕ್ಕೊಳ್ಳಿ, ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಅದನ್ನು. ಈಗ ನೀರು ಹಾಕ್ಕೊಳ್ಳಿ. ಅದು ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ನೀರು ಹಾಕ್ಕೊಳ್ಳಿ. ಗ್ರೈಂಡ್ ಮಾಡ್ಕೊಳ್ತೀವಲ್ಲ ಆ ಪೇಸ್ಟು, ಅದು ನೋಡ್ಕೊಳ್ಳಿ. ಜಾಸ್ತಿ ಹಾಕ್ಕೊಂಡ್ರೆ ಅದು ಟೇಸ್ಟ್ ಹೋಗ್ಬಿಡುತ್ತೆ, ಕಮ್ಮಿ ಹಾಕ್ಕೊಂಡ್ರೆ ಜಾಸ್ತಿ ಖಾರ ಆಗ್ಬಿಡುತ್ತೆ. ನಾನು 3 ಸ್ಪೂನ್ ಪೇಸ್ಟ್ಗೆ 2.5 ಗ್ಲಾಸು ನೀರು ಹಾಕ್ಕೊಂಡಿದ್ದೀನಿ. ಅದೇ ದೊಡ್ಡ ಗ್ಲಾಸು. ಸ್ವಲ್ಪ ಅರಿಶಿನ ಮಿಕ್ಸ್ ಮಾಡಿ ಚೆನ್ನಾಗಿ. ಈಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು. ಕುದಿ ಬಂದಮೇಲೆ ಸ್ವಲ್ಪ ಫ್ಲೇವರ್ಗೆ ಬೆಲ್ಲ ಹಾಕಿ, ಅವಾಗ ಟೇಸ್ಟ್ ಸೂಪರಾಗಿರುತ್ತೆ. ಒಂದು ಕುದಿ ಬಂದಿದ ತಕ್ಷಣ ನೋಡಿಕೊಂಡು ಆಫ್ ಮಾಡ್ಕೊಂಬಿಡಿ. ಬಿಸಿ ಬಿಸಿ ಹೆಲ್ದಿ ರಸಮ್ ರೆಡಿ. ಅನ್ನಕ್ಕೆ ಹಾಕ್ಕೊಂಡು ಮೇಲೆ ಚೂರು ತುಪ್ಪ ಹಾಕ್ಕೊಂಡು ತಿಂದರೆ ಸೂಪರಾಗಿರುತ್ತೆ. ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಟೇಸ್ಟ್ ಚೆನ್ನಾಗಿ ಬಂದಿತ್ತು. ಥ್ಯಾಂಕ್ ಯು. ಮತ್ತೊಮ್ಮೆ ಇನ್ನೊಂದು ಬ್ಲಾಗ್ ಜೊತೆ ಬರ್ತೀನಿ.
ಅಲ್ಲಿವರೆಗೂ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.